ಒರಿಗಾಮಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಸಂಭವಿಸಿದ ಅವಘಡದಲ್ಲಿ 4 ಮಹಿಳೆಯರು ಗಾಯಗೊಂಡಿದ್ದು, ಒಬ್ಬರ ಸ್ಥಿತಿ ಗಂಭೀರವಾಗಿದೆ. ಗಾಯಗೊಂಡವರಿಗೆ ಸೂಕ್ತ ಚಿಕಿತ್ಸೆ ಕೊಡಿಸದೆ ನಿರ್ಲಕ್ಷ್ಯತೆ ವಹಿಸಲಾಗಿದೆ ಎಂದು ಕನ್ನಡ ಪರ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒರಿಗಾಮಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಸಂಭವಿಸಿದ ಅವಘಡದಲ್ಲಿ 4 ಮಹಿಳೆಯರು ಗಾಯಗೊಂಡಿದ್ದು, ಒಬ್ಬರ ಸ್ಥಿತಿ ಗಂಭೀರವಾಗಿದೆ. ಗಾಯಗೊಂಡಿರುವವರಿಗೆ ಸೂಕ್ತ ಚಿಕಿತ್ಸೆ ಕೊಡಿಸದೆ ನಿರ್ಲಕ್ಷ್ಯತೆ ವಹಿಸಲಾಗಿದೆ ಎಂದು ಕನ್ನಡ ಪರ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದರು. ದೊಡ್ಡಬಳ್ಳಾಪುರದ ಅಪೆರಲ್ಸ್ ಪಾರ್ಕ್ನಲ್ಲಿರುವ ಒರಿಗಾಮಿ ಸೆಲ್ಯುಲೋ ಪ್ರೈವೇಟ್ ಲಿಮಿಟೆಡ್ ಟಿಶ್ಯೂ ಪೇಪರ್ ತಯಾರಿಸುತ್ತದೆ. ಫ್ಯಾಕ್ಟರಿಯಲ್ಲಿ 100ಕ್ಕೂ ಹೆಚ್ಚು ಕಾರ್ಮಿಕರಿದ್ದು, ಹೆಚ್ಚಾಗಿ ಮಹಿಳಾ ಕಾರ್ಮಿಕರೇ ಇದ್ದಾರೆ. ಗುರುವಾರ ಮಧ್ಯಾಹ್ನ ಕೆಲಸ ಮಾಡುತ್ತಿದ್ದ ವೇಳೆ ಶೀಟ್ ಜಾರಿ ಕೆಲಸ ಮಾಡುತ್ತಿದ್ದ ಮಹಿಳಾ ಕಾರ್ಮಿಕರ ಮೇಲೆ ಬಿದ್ದಿದೆ. ಇದರಿಂದ 4 ಮಹಿಳೆಯರು ಗಾಯಗೊಂಡಿದ್ದಾರೆ. ಒಬ್ಬ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಒರಿಗಾಮಿ ಫ್ಯಾಕ್ಟರಿಯ ಆಡಳಿತ ಮಂಡಳಿ ಗಾಯಗೊಂಡ ಕಾರ್ಮಿಕರಿಗೆ ಸೂಕ್ತ ಚಿಕಿತ್ಸೆ ಕೊಡಿಸಿಲ್ಲ. ಸೀಸ್ ಮಾಡಿರುವ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಕಾರ್ಮಿಕರನ್ನ ಕೀಳಾಗಿ ನೋಡಿದ್ದಾರೆ. ಗಾಯಗೊಂಡ ಮಹಿಳಾ ಕಾರ್ಮಿಕರು ಕುಂಟುತ್ತಲೇ ತಮ್ಮ ಮನೆಗೆ ಹೋಗಿದ್ದಾರೆ ಎಂದು ಆರೋಪಿಸಿದರು. ಗಾಯಗೊಂಡ ಕಾರ್ಮಿಕರಿಗೆ ವಾಹನ ಸೌಲಭ್ಯ ನೀಡದೆ ಉದಾಸೀನತೆ ತೋರಿದ್ದಾರೆಂದು ಕನ್ನಡ ಪರ ಹೋರಾಟಗಾರರಾದ ರಾಜಘಟ್ಟ ರವಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಕುರಿತು ಮಾತನಾಡಿದ ಅವರು, ಅತ್ಯಂತ ಕಡಿಮೆ ಸಂಬಳಕ್ಕೆ ಬರುವ ಹೊರ ರಾಜ್ಯದವರನ್ನೇ ಕಾರ್ಮಿಕರನ್ನಾಗಿ ತೆಗೆದುಕೊಂಡಿರುವ ಒರಿಗಾಮಿ ಕಡಿಮೆ ವೇತನ ನೀಡಿ ದುಡಿಸಿಕೊಳ್ಳುತ್ತಿದೆ. ಕಾರ್ಮಿಕರಿಗೆ ವಾರದ ರಜೆ ಕೊಡದೆ ಕಿರುಕುಳ ನೀಡುತ್ತಿದ್ದಾರೆಂಬ ಆರೋಪ ಇದೆ. ಪ್ರಕರಣವನ್ನು ಫ್ಯಾಕ್ಟರಿಯಲ್ಲೇ ಮುಚ್ಚಿ ಹಾಕಲು ಪೊಲೀಸರಿಗಾಗಲಿ ಕಾರ್ಮಿಕ ಅಧಿಕಾರಿಗಾಗಲಿ ಮಾಹಿತಿ ನೀಡಿಲ್ಲ. ಗಾಯಗೊಂಡಿರುವ ಮಹಿಳೆಯರಿಗೆ ಸೂಕ್ತ ಚಿಕಿತ್ಸೆ ನೀಡಿದ್ದಲ್ಲಿ ಫ್ಯಾಕ್ಟರಿ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇವತ್ತು ಸಂಜೆ ಸುಮಾರು 4 ಗಂಟೆ ಸುಮಾರಿನಲ್ಲಿ ಈ ಒರಿಗಾಮಿ ಸೆಲ್ಯುಲೋ ಅಂತ ಹೇಳಿ ಏನು ಕಾಗದವನ್ನು ತಯಾರು ಮಾಡುವಂಥ ಕಂಪನಿ, ಈ ಒಂದು ಕಾರ್ಖಾನೆ ಒಳಗಡೆ ಕೆಲಸ ಮಾಡ್ತಿದ್ದಂಥ 4 ಜನ ಮಹಿಳೆಯರ ಮೇಲೆ ಏನು ಮೇಲ್ಗಡೆ ಏನು ಶೇಖರಿಸಿಟ್ಟಿದ್ರು ಈ ಇದ್ರ ಬಾಕ್ಸ್ಗಳಲ್ಲಿ ಅದು ಅವ್ರ ಮೇಲೆಲ್ಲ ಬಿದ್ದಿದ್ದಾವೆ. ಆ ಲಗೇಜ್ ಅವ್ರ ತಲೆ ಮೇಲೆ ಬಿದ್ದಿದ್ರಿಂದ ಅವ್ರಿಗೆ ತೀವ್ರತರವಾದ ಒಂದು ತಲೆಗೆ ಒಬ್ಬ ಹೊರ ರಾಜ್ಯದ ಒಂದು ಮಹಿಳೆಗೆ ತೀವ್ರತರವಾದ ಗಾಯ ತಲೆಯಲಾಗಿದೆ. ಈ ಭಾಗದ ಸ್ಥಳೀಯ ಒಂದು ಮಹಿಳೆಗೆ ಒಂದು ತೊಡೆ ಭಾಗದಲ್ಲಿ ಬಹಳ ದೊಡ್ಡ ನೋವಾಗುವಂಥ ಗಾಯ ಆಗಿದೆ. ಮತ್ತೆ ಇನ್ನಿಬ್ಬರಿಗೂ ಕೂಡ ಗಾಯ ಆಗಿದೆ. ಅವರಿಬ್ಬರನ್ನ ಹಾಗೆ ಇಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಬಾರದೇ ಇರುವಂಥ ಆಸ್ಪತ್ರೆಯಲ್ಲಿ ಸೇರಿಸಿ ಅವ್ರ ಕುಟುಂಬಗಳಿಗೆ ಕೂಡ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಯಾವುದೇ ಲೇಬರ್ ಇನ್ಸ್ಪೆಕ್ಟರ್ಗಾಗಲಿ ಫ್ಯಾಕ್ಟ್ರಿ ಸೇಫ್ಟಿ ಇನ್ಸ್ಪೆಕ್ಟರ್ಗಳಿಗಾಗಲಿ ಯಾರಿಗೂ ಮಾಹಿತಿ ಕೊಡದೆ ಕೇವಲ ಅವ್ರಿಗೆ ಯಾವುದೋ ಒಂದು ಕ್ಲಿನಿಕಲ್ಲಿ ಚಿಕಿತ್ಸೆ ಕೊಡಿಸಿ ಅವ್ರನ್ನ ಕಳಿಸ್ತಾ ಇದ್ದಾರೆ. ಇದನ್ನ ಕೇಸ್ನ ಮುಚ್ಚಾಕುವಂಥ ಪ್ರಯತ್ನ. ಸುರಕ್ಷತೆ ಅನ್ನೋದು ಇಲ್ಲಿ ಒಂದು ಪೈಸದ್ದು ಇಲ್ಲ. 100 ಜನ ಕೆಲಸ ಮಾಡುವಂಥ ಕಂಪ್ನಿ, ಒಂದು ಆಂಬುಲೆನ್ಸ್ ಇಲ್ಲ. ಆ ಮಹಿಳೆ ನರಳ್ತಾ ಇದ್ಲು, ನಡ್ಕೊಂಡು ಹೋಗಕ್ಕೆ ಆಗ್ತಾ ಇರಲಿಲ್ಲ. ಆ ಒಂದು ದೃಶ್ಯ ನೀವೆಲ್ಲ ನೋಡಿದ್ದೀರಿ. ಆದರೂ ಕೂಡ ಅವ್ರಿಗೆ ಆಂಬುಲೆನ್ಸಲ್ಲಿ ಆಕೆಯನ್ನ ಮನೆ ಕಳಿಸುವಂಥ ಸೌಜನ್ಯ ಕೂಡ ಇಲ್ಲ. ನಾವು ಸಂಜೆ 5:15 ಈ ಕಂಪ್ನಿ ಮುಂದೆ ನಿಂತ್ಕೊಂಡು ಏನಾಯಿತು ಅಂತ ಕೇಳ್ತಾ ಇದ್ದೀವಿ. ಎಲ್ಲರೂ ತಮ್ಮ ಮೊಬೈಲ್ಗಳನ್ನು ಆಫ್ ಮಾಡ್ಕೊಂಡು ತಪ್ಪಿಸ್ಕೊಂಡು ಓಡೋಗಿದ್ದಾರೆ. ಈಗ ತಾನೇ ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ನಾವು ಫ್ಯಾಕ್ಟ್ರಿ ಇನ್ಸ್ಪೆಕ್ಟರ್ ಕೂಡ ಫೋನ್ ಮಾಡಿದ್ದೀವಿ. ಎಲ್ಲರೂ ಬಂದು ಅವ್ರ ಮೇಲೆ ಸೂಕ್ತ ಕ್ರಮವನ್ನು ತಗೋತೀವಿ ಅಂತ ಹೇಳ್ತಾರೆ. ಒಂದು ವೇಳೆ ಸೂಕ್ತ ಕ್ರಮ ಇವತ್ತು ಆಗಲಿಲ್ಲ ಅವ್ರ ಮೇಲೆ ಅಂದರೆ ನಾಳೆ ಬೆಳಗ್ಗೆ ಯಾವುದೇ ಕಾರಣಕ್ಕೂ ಈ ಕಾರ್ಖಾನೆಯನ್ನು ತೆರೆಯೋದಕ್ಕೆ ಬಿಡಲ್ಲ, ನಾವು ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಸ್ತಾ ಇದ್ದೀವಿ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.